ಹಾಯ್ ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಮುನ್ನಡೆಸಲಿ. ನೀವು ನೋಡ್ತಾ ಇದ್ದೀರಾ ಇಸ್ಮಾ ಮೀಡಿಯಾ. ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಗುವೆ, ಇಂದು ನೀನು ಎಂಥ ಬಂಧನದಲ್ಲಿ ಸಿಕ್ಕಿ ಹಾಕ್ಕೊಂಡಿದ್ದಿ? ಯಾರೂ ಬಿಡಿಸಲಾರದಂಥ ಬಂಧನದಲ್ಲಿ ನೀನು ಸಿಕ್ಕಿ ಹಾಕಿಕೊಂಡಿದ್ದೀಯೋ? ಯಾರಿಗೂ ಹೇಳಲಿಕ್ಕೆ ಆಗದೇ ಇರುವಂಥ ಸಮಸ್ಯೆ ಒಳಗೆ ನೀನು ಸಿಕ್ಕಿ ಹಾಕ್ಕೊಂಡಿದ್ದೀಯೋ? ಯಾರಿಗೂ ವಿವರಿಸಲಿಕ್ಕೆ ಆಗದೇ ಇರುವಂಥ ನೋವನ್ನು ಸಹಿಸಲಿಕ್ಕೆ ಆಗದಿರುವಂಥ ಬಂಧನದಲ್ಲಿ ನೀನು ವಾಸಿಸ್ತಾ ಇದ್ದೀಯೋ? ಇವತ್ತು ನೀನು ಎಂಥ ಸ್ಥಿತಿಯಲ್ಲಿದ್ದೀಯಾ? ಪ್ರಿಯ ದೇವ ಮಕ್ಕಳೇ, ನಾನು ಹೇಳುವುದನ್ನು ಜಾಗ್ರತೆ ಕೇಳಿಸ್ಕೊಳ್ರಿ. ಇಸ್ರಾಯೇಲ್ಯರು ಐಗುಪ್ತ ದೇಶದಲ್ಲಿ ದಾಸರಾಗಿದ್ದಾಗ ಸರಿಸುಮಾರು 430 ವರ್ಷಗಳ ಕಾಲ ಅಲ್ಲಿ ದಾಸರಾಗಿರ್ತಾರೆ. ಆ ದಾಸರಾಗಿದ್ದಾಗ ಇಸ್ರಾಯೇಲ್ಯರನ್ನ ಐಗುಪ್ತ ದೇಶದಿಂದ ಬಿಡಿಸ್ಲಿಕ್ಕೆ ಭೂಲೋಕದಲ್ಲಿ ಸಾಮರ್ಥ್ಯವುಳ್ಳಂಥ ವ್ಯಕ್ತಿ ಒಬ್ಬರು ಸಹ ಇರಲಿಲ್ಲ. ಸ್ವತಃ ಇಸ್ರಾಯೇಲ್ಯರಿಗೂ ಅದರಿಂದ ಬಿಡುಗಡೆ ಹೊಂದಿ ಹೊರಬರಲಿಕ್ಕೆ ಸಾಧ್ಯವಿರಲಿಲ್ಲ. ಹಾಗಿರುವಾಗ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ. ಅಂಥ ಸ್ಥಿತಿಯಲ್ಲಿ ಇಸ್ರಾಯೇಲ್ಯರಿದ್ದಾಗ ಅವರ ಸಂಕಟ, ಅವರ ನೋವು, ಅವರ ಗೋಳಾಟ ಎಷ್ಟಿತ್ತು ಅಂದರೆ ಬಹಳ ಭಯಂಕರವಾಗಿತ್ತು. ನಾನು ನಿಮಗೆ ಇದನ್ನು ಅರ್ಥವಾಗೋ ರೀತಿಯಲ್ಲಿ ಹೇಳ್ತೇನೆ. ನಮ್ಗೇನಾದ್ರೂ ನೋವಾದರೆ ನಾವೇನು ಮಾಡ್ತೇವೆ? ಕೂಗ್ಕೊಳ್ತೇವೆ, ಅಯ್ಯೋ ಅಪ್ಪ ಅಮ್ಮ ಅಂತ ಕೂಗ್ಕೊಳ್ತೇವೆ. ಅಥವಾ ನಮಗೆ ಬಹಳ ದೊಡ್ಡ ನೋವಿತ್ತಪ್ಪ ಅಂದರೆ ನಾವು ಉಪಶಮನವಿಲ್ಲದೆ ಅಂದರೆ ನಿಲ್ಲಿಸದೆ ನಾವು ಕಿರಿಚಿಕೊಳ್ತಾನೆ ಇರ್ತೇವೆ. ಹಾಗೆ ನಮಗೆ ಎಷ್ಟು ನೋವು ಬಾಧೆ ಇರ್ತದೋ ಅಷ್ಟರ ಮಟ್ಟಿಗೆ ನಮ್ಮ ಶಬ್ದ ನಮ್ಮ ಬಾಯಿಂದ ಹೊರಡುತ್ತದೆ. ಅಂದರೆ ಯಾರಿಗೂ ಕಾಣಿಸದೇ ಇರುವಂಥ ಆ ನೋವು, ಯಾರಿಗೂ ಕಾಣಿಸದೇ ಇರುವಂಥ ಸಂಕಟ ನಮ್ಮ ಶಬ್ದದ ಮುಖಾಂತರವಾಗಿ, ಕೂಗಿನ ಮುಖಾಂತರವಾಗಿ ನಮ್ಮ ಮನೆಯವರಿಗೆ ಗೊತ್ತಾಗಿ, ನಮ್ಮ ಮನೆಯಿಂದ ನಮ್ಮ ಪಕ್ಕದ ಮನೆಯವರಿಗೆ ಗೊತ್ತಾಗಿ, ನಮ್ಮ ಬೀದಿಗೆ ಗೊತ್ತಾಗ್ಬೋದು, ಇಲ್ಲ ಯಾವುದೋ ಸ್ವಲ್ಪ ಜನಕ್ಕೆ ಅದು ಗೊತ್ತಾಗುವ ರೀತಿಯಲ್ಲಿ ನಮ್ಮ ಶಬ್ದ ಹೊರಬರ್ಬೋದು. ಆದರೆ ಇಸ್ರಾಯೇಲ್ಯರ ಆ ಕೂಗು ಅಥವಾ ಆ ನೋವಿನ ಕೂಗು ಎಲ್ಲಿ ತನಕ ಹೋಗಿತ್ತು ನಿಮಗೆ ಗೊತ್ತಾ? ದೇವರ ಸಾನ್ನಿಧ್ಯದ ತನಕ. ಅಂದ್ರೆ ದೇವರ ಬಳಿಗೆ ಅದು ಹೋಯಿತು ಅನ್ನುವಾಗ ಇನ್ನೆಷ್ಟರ ಮಟ್ಟಕ್ಕೆ ಆ ನೋವು, ಆ ಸಂಕಟ, ಆ ವೇದನೆ ಅವರೊಳಗಿರ್ಬೋದು. ನೀವು ಒಂದ್ಸಾರಿ ಆಲೋಚನೆ ಮಾಡ್ಕೊಳ್ರಿ. ಪ್ರಿಯ ದೇವ ಮಗುವೆ, ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ. ಇದನ್ನ ನೀವು ಒಂದು ವೇಳೆ ಅರ್ಥ ಮಾಡಿಕೊಳ್ಳೋದಾದ್ರೆ ಆ ಸಂಕಟದ, ಆ ನೋವಿನ ಪ್ರಾಬಲ್ಯ, ಆ ನೋವಿನ ಬಲ, ಆ ನೋವಿನ ಸಂಕಟದ ಆ ಒಂದು ಸಾಮರ್ಥ್ಯ ಎಷ್ಟು ಅಂತೇಳಿ ನಿಮಗೆ ಅರ್ಥ ಆಗ್ತದೆ. ಅಂದ್ರೆ ದೇವರ ಸಾನ್ನಿಧ್ಯಕ್ಕೆ ಹೋಗುವಷ್ಟು, ಅಷ್ಟು ಎತ್ತರಕ್ಕೆ ಹೋಗುವಷ್ಟು ಅವರ ಕೂಗಿತ್ತು ಅಂತ ಹೇಳಿದ್ರೆ ಇನ್ನೆಷ್ಟರ ಮಟ್ಟಿಗೆ ಅವರ ನೋವಿರ್ಬೋದು. ನೀವು ಒಂದ್ಸಾರಿ ಆಲೋಚನೆ ಮಾಡ್ರಿ. ಸೋದೋಮ್ ಗೋಮರ ಪಟ್ಟಣದ ಜನರ ಆ ಒಂದು ಅನ್ಯಾಯದ ನಿಮಿತ್ತವಾಗಿ, ಆ ಒಂದು ಪಾಪದ ಕುರಿತಾಗಿ ದೇವರ ಸನ್ನಿಧಿಗೆ ಆ ಕೂಗು ಹೋಯಿತು ಅಂತೆ. ಯಾವ ಕೂಗು? ಅಲ್ಲಿ ಸಹ ಅವರು ಜನರು ಅಂದ್ರೆ ಅಂತ ಆ ಪಾಪ ಮಾಡುವಂತ ಅನ್ಯಾಯದ ಜನರಿಂದ ಅನ್ಯಾಯ ಹೊಂದಿಕೊಂಡಂಥವರು ಕೂಗಿದಂಥ ಕೂಗು ದೇವರ ಸಾನ್ನಿಧ್ಯವನ್ನ ಸೇರ್ತಂತೆ. ಪ್ರಿಯ ದೇವ ಮಕ್ಕಳೇ, ನೀವೀಗ ಆಲೋಚನೆ ಮಾಡ್ಕೊಳ್ರಿ. ಇಸ್ರಾಯೇಲ್ಯರಿಗೆ ಬಂದಂತ ಆ ಸಂಕಟ, ಆ ನೋವು, ಆ ಬೇನೆ, ಆ ದಾಸತ್ವ ಎಷ್ಟು ಭಯಂಕರವಾಗಿ ಇತ್ತು ಅಂತೇಳಿ. ಈಗ ಅಂತ ಭಯಂಕರವಾದಂತ ಸನ್ನಿವೇಶದಿಂದ, ಸಂದರ್ಭದಿಂದ ದೇವರು ಅವರನ್ನ ಬಿಡಿಸಿದ್ದ. ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ. ಇಸ್ರಾಯೇಲರಿಗೆ ಭಯಂಕರವಾದ ಸಂಕಟ ಇತ್ತು, ಭಯಂಕರವಾದ ಸಂಕಟ ಇತ್ತು. ಆ ಸಂಕಟವನ್ನ ನಾವು ಇಂದು ವಿವರಿಸಲಿಕ್ಕೂ ಆಗೋದಿಲ್ಲ, ಅರ್ಥ ಮಾಡಿಕೊಳ್ಳಿಕ್ಕೂ ಆಗೋದಿಲ್ಲ. ಅಷ್ಟು ಭಯಂಕರವಾದ ಸಂಕಟ ಅವರಿಗಾಗಿತ್ತು. ಮತ್ತೆ ಆ ಸಂಕಟ ಒಂದೆರಡು ದಿನದಾಗಿರ್ಲಿಲ್ಲ, ಅದು 100 ವರ್ಷಗಳಿಂದ ಇರುವಂತ ಆ ದಾಸತ್ವದ ಸಂಕಟವಾಗಿತ್ತು. ನಮ್ಗೆಲ್ಲ ಒಂದು ಕ್ಷೇತ್ರದಲ್ಲಿ ಸಂಕಟ ಇರ್ತದೆ, ಅವ್ರಿಗೆ ಎಲ್ಲಾ ಕ್ಷೇತ್ರದಲ್ಲಿ ಸಂಕಟ ಇತ್ತು. ಏನು ಎಲ್ಲಾ ಕ್ಷೇತ್ರದಲ್ಲಿ ಸಂಕಟ ಅಂದ್ರೆ, ಬಟ್ಟೆ ಅವರಿಗೆ ಸರಿಯಾಗಿರ್ತಿರ್ಲಿಲ್ಲ, ಬಟ್ಟೆಯಲ್ಲೂ ಸಂಕಟ. ಆಹಾರ ಸರಿಯಾಗಿರ್ತಾ ಇರ್ಲಿಲ್ಲ, ಆಹಾರದಲ್ಲೂ ಸಂಕಟ. ಮನೆ ಇರ್ತಿರ್ಲಿಲ್ಲ ಅವರಿಗೆ, ಮನೆಯಲ್ಲೂ ಸಂಕಟ. ಅವರಿಗೆ ಕೆಲಸದಲ್ಲಿ ಸಂಕಟ ಇತ್ತು, ಕೆಲಸದಲ್ಲಿಯೂ ಸಂಕಟ.
ಅವರು ಇಷ್ಟು ಟಾರ್ಗೆಟ್ ಮಾಡಬೇಕಾಗಿತ್ತು, ಅದು ಒಂದು ಸಂಕಟ. ಮತ್ತೆ ಅವ್ರ ಮಕ್ಕಳ ಹೆತ್ತರೆ ಗಂಡು ಮಕ್ಕಳನ್ನ ಕೊಲ್ಬೇಕಾಗಿತ್ತು, ಅದು ಒಂದು ಸಂಕಟ. ಅಂದ್ರೆ ಎಲ್ಲಾ ಕ್ಷೇತ್ರದಲ್ಲಿ ಅವರಿಗೆ ಸಂಕಟ ಅನ್ನುವಂಥದ್ದು ಆವರಿಸ್ಕೊಂಡ್ಬಿಟ್ಟಿತ್ತು. ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ, ಅವರಿಗೆ ಸಂಕಟ ಬಿಟ್ರೆ ಬೇರೆ ಏನು ಕಾಣಿಸ್ತಾ ಇರಲಿಲ್ಲ. ಅಷ್ಟು ಭಯಂಕರವಾದ ಸಂಕಟದಲ್ಲಿ ಅವರು ಇದ್ರು. ಅಂತ ಭಯಂಕರವಾದ ಸಂಕಟದಿಂದ ಬಿಡಿಸ್ಲಿಕ್ಕೆ ಭೂಲೋಕದಲ್ಲಿ ಯಾರಿಗಾದ್ರೂ ಆಗ್ತಿತ್ತ? ಅವತ್ತಿನ ಕಾಲದಲ್ಲಿ ಪ್ರಾಬಲ್ಯ ಹೊಂದಿದಂತ ದೇಶ, ಬಹಳ ಪ್ರಪಂಚದಲ್ಲಿಯೇ ದೊಡ್ಡ ದೇಶ ಅನಿಸ್ಕೊಂಡಿತ್ತು, ದೊಡ್ಡ ಅರಸು ಹೊಂದಿದಂತ ದೇಶ ಅನಿಸ್ಕೊಂಡಿತ್ತು, ದೊಡ್ಡ ಮಿಲಿಟರಿ ಹೊಂದಿದಂತ ದೇಶ ಐಗುಪ್ತ ದೇಶ ಆಗಿತ್ತು. ಇವತ್ತು ಬಿಡ್ರಿ, ಅದು ಒಂದು ಕುಪ್ಪೆ ಆಗಿ ಮಾರ್ಪಟ್ಟಿದೆ. ಆದ್ರೆ ಅವತ್ತಿನ ಕಾಲದಲ್ಲಿ ಅದು ಬಹಳ ಜ್ಞಾನದಲ್ಲಿ, ಅಧಿಕಾರದಲ್ಲಿ, ಸೈನ್ಯದಲ್ಲಿ, ವಿದ್ಯೆಯಲ್ಲಿ, ಮಾಟ ಮಂತ್ರಗಳಲ್ಲಿ ಯಾರಿಗೂ ಎಟಕದ ರೀತಿಯಲ್ಲಿ ಅದು ಪ್ರಾಬಲ್ಯ ಹೊಂದಿತ್ತು ಐಗುಪ್ತ ದೇಶ. ಅಂತ ದೇಶದಿಂದ ಯಾರಾದ್ರೂ ಬಿಡಿಸ್ತಾರೆ ಎಂಬುದಾಗಿ ನೋಡೋದಾದ್ರೆ, ಅಂತ ದೇಶದಿಂದ ಬಿಡಿಸ್ಲಿಕ್ಕೆ ಬೇರೆ ದೇಶದವರು ಇರಲಿಲ್ಲ, ಬೇರೆ ರಾಜರು ಇರಲಿಲ್ಲ, ಬೇರೆ ಸೈನಿಕರು ಆಗ್ತಿರ್ಲಿಲ್ಲ, ಮತ್ತೆ ಸ್ವತಃ ಇಸ್ರಾಯೇಲರಿಗೂ ಸಹ ಆ ಒಂದು ಸಂಕಟದಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಈಗ ದೇವರವ್ರನ್ನ ಬಿಡಿಸ್ಬಿಟ್ಟ. ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ, ದೇವರವ್ರನ್ನ ಬಿಡಿಸಿದ್ದಾರೆ. ಈಗ ಪ್ರಶ್ನೆ ಏನಪ್ಪಾ ಅಂದ್ರೆ, ದೇವರು ಅವ್ರನ್ನ ಬಿಡಿಸಿದಾನೆ ಸರಿ, ಈಗ ಅಂತ ಬಂಧನಗಳು, ಅಂತ ಒಂದು ವೇದನೆ, ಅಂತ ಒಂದು ಸಂಕಟ, ಅಂತ ಒಂದು ರೋಗ, ಅಂತ ಒಂದು ಸಾಲ ಇವತ್ತು ನಮ್ಮನ್ನ ಆವರಿಸ್ಕೊಂಡ್ಬಿಟ್ಟಿದೆ ಅಂತ ಇಟ್ಕೊಳ್ಳೋಣ. ಇವತ್ತು ನಾವು ಅಂತವರು ಆಗಿದ್ದೇವೆ. ಇವತ್ತು ನಮ್ಮನ್ನ ದೇವರು ಅಂತ ಸಂಕಟದಿಂದ ಬಿಡಿಸ್ತಾನ? ಇದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಯಾಕೆ ನಾನು ಈ ವಿಷಯವನ್ನ ಹೇಳ್ತಾ ಇದ್ದೀನಂದ್ರೆ, ನನ್ಗೆ ಯಾರೋ ಒಬ್ರು ಹೀಗೆ ಹೇಳಿದ್ರು, ದೇವರು ಇಂಥ ಬಂಧನಗಳಿಂದ, ಅಂದ್ರೆ ನಾವು ಇಂಥ ಸಮಸ್ಯೆ ಒಳಗಿದ್ದೇವೆ, ಈ ಸಮಸ್ಯೆಯಿಂದ ಹೊರಬರೋದು ಹೇಗೆ ಪಾಸ್ಟರ್ ಅವರೇ ಅಂತ ಹೇಳಿ ನನ್ಗೆ ಯಾರೋ ಒಬ್ರು ಕೇಳಿದ್ರು. ಈಗ ಬಂಧನಗಳಿದ್ದಾವೆ, ನಮ್ಮೆಲ್ಲರಿಗೂ ಸಂಕಟಗಳಿದ್ದಾವೆ, ನಮ್ಮೆಲ್ಲರಿಗೂ ಹೋರಾಟಗಳಿದ್ದಾವೆ. ಅವು ನಮ್ಮ ಸಾಮರ್ಥ್ಯಕ್ಕೆ ಬಹಳ ದೊಡ್ಡದು. ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ, ನಮ್ಮ ಸಾಮರ್ಥ್ಯಕ್ಕೆ ಬಹಳ ದೊಡ್ಡದು. ಆದ್ರೆ ನಿಮ್ಮೊಳಗಾಗ್ಲಿ ನನ್ನೊಳಗಾಗ್ಲಿ ಯಾರಿಗೂ ಸಹ ಐಗುಪ್ತದಲ್ಲಿ ಇಸ್ರಾಯೇಲರಿಗಾದಂತ ಸಂಕಟಗಳಾಗ್ಲಿಲ್ಲ. ಪರವಾಗಿಲ್ಲ, ನಮ್ಗೆ ಸಣ್ಣ ಸಂಕಟವೇ ಆಗಿರ್ಲಿ, ಇವತ್ತು ಆ ಸಣ್ಣ ಸಂಕಟ ನಮ್ಮನ್ನ ಎಷ್ಟರ ಮಟ್ಟಕ್ಕೆ ಬಾಧಿಸ್ತಾ ಇದೆ ಗೊತ್ತಾ? ಇವತ್ತು ನಾವು ಅದರಿಂದ ಹೇಗೆ ಹೊರ ಬರ್ಲಿಕ್ಕೆ ಸಾಧ್ಯ? ಇವತ್ತು ಹೇಗೆ ನಾವು ಅದರಿಂದ ಹೊರ ಬಂದು ನಿಲ್ಲಕ್ಕೆ ಸಾಧ್ಯ? ನಾವೆಲ್ಲರೂ ಕೂಗ್ತಾ ಇದ್ದೇವೆ, ನಾವೆಲ್ಲರೂ ಕಣ್ಣೀರಿಡ್ತಾ ಇದ್ದೇವೆ, ನಾವೆಲ್ಲರೂ ಗೋಳಾಡ್ತಾ ಇದ್ದೇವೆ, ನಮ್ಮ ಸಂಕಟಗಳು ಹೀಗಿದ್ದಾವೆ, ನಮ್ಮ ವೇದನೆ ಹೀಗಿದೆ, ನಮ್ಮ ನೋವು ಹೀಗಿದೆ ಅಂತೇಳಿ ನಾವೆಲ್ಲರೂ ಸಹ ಕೂಗ್ತಾ ಇದ್ದೇವೆ. ಹಾಗಾದ್ರೆ ಪ್ರಿಯ ದೇವ ಮಗುವೆ, ಇಂದಿಗೂ ಸಹ ದೇವರು ಅವುಗಳಿಂದ ಬಿಡಿಸ್ತಾನ? ದೇವರು ಇಂದಿಗೂ ಸಹ ಅಂತ ಸಮಸ್ಯೆಗಳಿಂದ ಬಿಡಿಸ್ತಾನ ಅಂತೇಳಿ ಒಂದು ಪ್ರಶ್ನೆ ಕೇಳೋದಾದ್ರೆ ಉತ್ತರ ಹೀಗಾಗಿರ್ತದೆ, ಹೌದು, ದೇವರು ಬಿಡಿಸ್ತಾನೆ. ಈಗ ಪ್ರಶ್ನೆ ಏನಪ್ಪಾ ಅಂದ್ರೆ, ದೇವರು ಬಿಡಿಸೋದಾದ್ರೆ ಇಂದಿಗೂ ಯಾಕೆ ನಮಗೆ ಸಮಸ್ಯೆಗಳಿದ್ದಾವೆ? ನಿಮ್ಮೊಳಗೆ ಎಷ್ಟೋ ಜನರಿಗೆ ಸಮಸ್ಯೆಗಳಿದ್ದಾವೆ. ನನ್ನ ವಾಕ್ಯ ಕೇಳಿಸಿಕೊಳ್ತಿರುವಂತ ಪ್ರಿಯ ದೇವ ಮಕ್ಕಳೇ, ನಿಮ್ಮೊಳಗೆ ಎಷ್ಟೋ ಜನರಿಗೆ ಸಂಕಟಗಳು, ಸಮಸ್ಯೆಗಳು ಇದ್ದಾವೆ. ಆ ಸಂಕಟಗಳು, ಸಮಸ್ಯೆಗಳು ಸಾಧಾರಣವಾಗಿಲ್ಲ, ಅವು ಬಹಳ ದೊಡ್ಡವುಗಳಾಗಿವೆ, ಬಹಳ ದೊಡ್ಡ ಸಮಸ್ಯೆಗಳಾಗಿವೆ. ಮತ್ತೆ ಆ ಸಮಸ್ಯೆಗಳು ನಿನ್ನೆ ಮೊನ್ನೆ ಸಮಸ್ಯೆಗಳೆಲ್ಲ, ವರ್ಷಗಟ್ಟಲೆ ನಿಮ್ಮ ಜೀವಿತಗಳನ್ನ ಹಿಂಡ್ಕೊಂಡು ಬಂದಿದ್ದಾವು. ಈಗ ಇಂಥ ಸಮಸ್ಯೆ ಒಳಗೆ ನಾವಿದ್ದಾಗ ನೀವ್ ಹೇಳ್ಬೋದು, ಪಾಸ್ಟರ್ ಅವರೇ, ನಾನು ಇಷ್ಟು ವರ್ಷಗಳ ಸಮಸ್ಯೆ ಒಳಗೆ ಹಾದು ಹೋಗ್ತಾ ಇದ್ದೇನೆ, ದೇವನನ್ನ ಬಿಡಿಸ್ತಾನಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ಅಂತೇಳಿ ನೀವು ನನ್ಗೆ ಪ್ರಶ್ನೆ ಕೇಳ್ಬೋದು. ಪ್ರಿಯ ದೇವ ಮಗುವೆ, ನಾನು ಮತ್ತೆ ರಿಪೀಟ್ ಮಾಡ್ತೇನೆ, ದೇವರು ಬಿಡಿಸಬಲ್ಲ, ದೇವರು ಬಿಡಿಸಬಲ್ಲ. ಮತ್ತೆ ದೇವರು ಬಿಡಿಸಬಲ್ಲ ಆದ್ರೆ ಯಾಕೆ ನನ್ಗೆ ಇಷ್ಟು ವರ್ಷಗಳ ಕಾಲ ಈ ಸಮಸ್ಯೆ ಹಾಗೆ ಇದೆ? ಯಾಕೆ ನನ್ಗೆ ಈ ಹೋರಾಟ ನನ್ನ ಜೀವನದಲ್ಲಿ ಹಾಗೆ ಇದೆ ಅಂತೇಳಿ ನೀವು ಪ್ರಶ್ನೆ ಕೇಳ್ಬೋದು, ನಿಮ್ಮೊಳಗೆ ನೀವು ಪ್ರಶ್ನೆ ಹಾಕೊಳ್ಬಹುದು. ನಾನು ಹೇಳುವಂತ ವಿಷಯ ಜಾಗ್ರತೆ ಕೇಳಿಸ್ಕೊಳ್ರಿ, ನಿಮ್ಮ ಪ್ರಶ್ನೆಗಿಂದ ಉತ್ತರ ಬರುವಂತದ್ದಾಗಿದೆ. ಈಗ ನಾನು ಹೇಳುವಂತ ವಿಷಯ ಕೇಳಿಸ್ಕೊಳ್ರಿ. ದೇವರು ಸರ್ವಶಕ್ತನು, ದೇವರು ಏನ್ ಬೇಕಾದ್ರೂ ಮಾಡಬಲ್ಲ. ಈಗ ಏನ್ ಬೇಕಾದ್ರೂ ಮಾಡಬಲ್ಲನಾದ ದೇವರು ನಮ್ಮ ಸಮಸ್ಯೆಗಳನ್ನ ತೆಗೆದು ಹಾಕ್ತಾ ಇಲ್ಲ ಅನ್ನುವಂಥದ್ದು ನಮಗೆ ದೊಡ್ಡ ಕೊರಗಿದೆ. ನಾವು ಮೇಲೆ ದೇವರನ್ನ ಆರಾಧಿಸಬಹುದು, ದೇವರನ್ನ ಸ್ತುತಿಸಬಹುದು, ಆದ್ರೆ ನಮ್ಮ ಮನಸ್ಸಲ್ಲಿ ಅದು ಒಂದು ದೊಡ್ಡ ಕೊರಗಾಗಿ ನಿಂತ್ಕೊಂಡ್ಬಿಟ್ಟಿದೆ. ಹೌದು, ನಮ್ಮ ಮನಸ್ಸಲ್ಲಿ ದೇವರು ನಮ್ಮನ್ನ ಬಿಡಿಸ್ತಾ ಇಲ್ಲ, ಯಾವಾಗ ಬಿಡಿಸ್ತಾರೋ, ಹೇಗ್ ಬಿಡಿಸ್ತಾರೋ ಅಂತೇಳಿ ನಾವೇನ್ ಮಾಡ್ತಾ ಇದ್ದೇವೆ, ಒಳಗೆ ವೇದನೆ ಪಡ್ತಾ ಕುಗ್ಗಿ ಹೋಗಿದವರಾಗಿ, ಡಿಪ್ರೆಷನ್ಗೆ ಹೋಗಿ ನಿದ್ರೆ ಇಲ್ದವರಾಗಿ, ಊಟ ಬಿಟ್ಟವರಾಗಿ ನಾವೇನ್ ಮಾಡ್ತಾ ಇದ್ದೇವೆ, ಕೊರಗ್ತಾ ಇದ್ದೇವೆ, ನಾವು ಕೊರಕೊಂಡು ಜೀವಿಸ್ತಾ ಇದ್ದೇವೆ. ಪ್ರಿಯ ದೇವ ಮಗುವೆ, ಯಾಕೆ ದೇವರು ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ನಿನಗೆ ಗೊತ್ತಾ? ಈಗ ನಿಮಗೆ ನಾನು ಸಣ್ಣ ಪ್ರಶ್ನೆ ಕೇಳ್ತೇನೆ. ಈಗ ನಿಮ್ಮ ಕಷ್ಟವನ್ನು ನೋಡಿ
ನಿಮ್ಮ ಕಣ್ಣೀರು ನೋಡಿ, ನಿಮ್ಮ ಸಾಲ, ಮೇ ಬಿ ನಿಮ್ಮ ಸಾಲ ಬಹಳ ದೊಡ್ಡದಾಗಿರ್ಬೋದು, ನಿಮ್ಮ ಕಷ್ಟ ಬಹಳ ದೊಡ್ಡದಾಗಿರ್ಬೋದು, ನಿಮ್ಮ ಹೋರಾಟ ಬಹಳ ದೊಡ್ಡದಾಗಿರ್ಬೋದು. ಆ ಎಲ್ಲ ಹೋರಾಟಗಳಲ್ಲಿ ನೀವು ದೇವರನ್ನ ನಂಬ್ರಿ ಅಂತೇಳಿ ನನ್ನ ಮಾತನ್ನ ಕೇಳಿಸ್ಕೊಂಡಾಗ ಹೇಗೆ ನಂಬ್ಲಿಕ್ಕೆ ಸಾಧ್ಯ? ಈಗ ನನ್ನ ಸಾಲದವ್ರು ಬರ್ತಾ ಇದ್ದಾರೆ, ನನ್ನೊಳಗೆ ರೋಗ ಹೆಚ್ಚಾಗ್ತಾ ಇದೆ, ನನ್ನ ಮನೇಲಿ ಆಗ್ಬೇಕಾದ ಕಾರ್ಯಗಳಾಗ್ತಾ ಇಲ್ಲ, ನನಗೆ ಇದು ಬೇಕಾಗಿತ್ತು ಅದು ಸಿಗ್ತಾ ಇಲ್ಲ, ನಾನು ಯಾವುದೋ ಒಂದು ಅರೇಂಜ್ಮೆಂಟ್ ಮಾಡಬೇಕಾಗಿತ್ತು ಅದು ಆಗ್ತಾ ಇಲ್ಲ, ನನ್ನ ಬಿಸ್ನೆಸ್ಗೆ ಇದು ಬೇಕಾಗಿತ್ತು ಇದು ಆಗ್ತಾ ಇಲ್ಲ ಅಂತೇಳಿ ನಮ್ಮೊಳಗೆ ಸಾಕಷ್ಟು ಪ್ರಶ್ನೆಗಳು ಹುಟ್ಕೊಂಡ್ಬಿಡ್ತವೆ. ಜಾಗ್ರತೆ ಕೇಳಿಸ್ಕೊಳ್ರಿ, ನಾನು ಹೇಳ್ತಾ ಇದ್ದೇನೆ ನಂಬಿಕೆ ಇಡ್ರಿ ಅಂತೇಳಿ. ನಂಬಿಕೆ ಇಟ್ರೆ ಮತ್ತೆ ಅದೆಲ್ಲ ಹೇಗೆ ಬಗೆಹರಿತದೆ, ಹೇಗೆಲ್ಲ ಬರ್ತದೆ? ಮೇ ಬಿ ನಿಮ್ಮ ಸಾಲ ಜಾಸ್ತಿ ಆಗಿದ್ದಾಗ ನಿಮ್ಮ ಮನೆ ಮುಂದೆ ಬಂದು ನಿಂತ್ಕೊಳ್ಬಹುದು ಜನರು, ಹೇಳಲಿಕ್ಕಾಗೋದಿಲ್ಲ ಸಾಲ ಕೊಡ್ರಿ ಎಂಬುದಾಗಿ. ಅದು ನಿಮ್ಮನ್ನ ಭಯಂಕರವಾಗಿ ಬಾಧಿಸ್ತದೆ, ಅದು ನಿಮ್ಮನ್ನ ಭಯಂಕರವಾಗಿ ಭಯ ಹುಟ್ಟಿಸ್ತದೆ. ಈಗ ನಾನು ಹೇಳುವಂತ 2 ವಿಷಯನ ಕೇಳಿಸ್ಕೊಡ್ರಿ. ಇಂಥ ಸ್ಥಿತಿಯಲ್ಲಿ ನೀವು ಹಾದು ಹೋಗುತ್ತಿದ್ದಾಗ್ಲೂ ಸಹ ಯಾಕೆ ನಮ್ಮ ಜೀವನದಲ್ಲಿ ದೇವರು ಇವುಗಳಿಂದ ಬಿಡಿಸ್ತಾ ಇಲ್ಲ? ದೇವರು ಸರ್ವಶಕ್ತನಲ್ಲ, ದೇವರು ಇವುಗಳಿಂದ ಬಿಡಿಸ್ಬೇಕಲ್ಲ ಅಂತೇಳಿ ನೀವು ಒಂದು ವೇಳೆ ಪ್ರಶ್ನೆ ಕೇಳೋದಾದ್ರೆ ನಾನು 2 ವಿಷಯಗಳನ್ನ ಹೇಳ್ತೇನೆ. ಈ 2 ವಿಷಯಗಳು ನಿಮ್ಮಲ್ಲಿ ಇದ್ದಾವೋ ಇಲ್ವೋ ಅಂತೇಳಿ ಚೆಕ್ ಮಾಡ್ಕೊಡ್ರಿ. ಆ 2 ವಿಷಯಗಳೇನಪ್ಪ ಅಂದ್ರೆ, ಮೊದಲನೇದು, ನಿಮ್ಮ ಪರಿಸ್ಥಿತಿ, ನಿಮ್ಮ ಕಷ್ಟ ಇದೆಯಲ್ಲ, ಇದು ಬಹಳ ದೊಡ್ಡದು, ಇದು ಬಹಳ ದೊಡ್ಡದು, ಇದು ನಮ್ಮ ಜೀವನದಲ್ಲಿ ಹೀಗೆ ಇರ್ತದೆ, ಇದನ್ನ ಬಗೆಹರಿಸ್ಲಿಕ್ಕೆ ಆಗಲ್ಲ ಅಂತೇಳಿ ನಿಮ್ಮ ಕಷ್ಟ ಬಹಳ ದೊಡ್ಡದಾಗಿ ಮಾಡಿಟ್ಕೊಂಡಿದ್ದೀರಾ. 2ನೇದು, ನಿಮ್ಮ ಕಷ್ಟನೇ ಬಹಳ ದೊಡ್ಡದು, ಆ ಕಷ್ಟ ಬಗೆಹರಿಯಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನೀವು ಅದನ್ನ ಪೂರ್ತಿಯಾಗಿ ನಂಬಿದ್ದೀರಾ. 100% ಇದಾಗ್ಲಿಕ್ಕೆ ಸಾಧ್ಯ. ನಾನು 2006ನೇ ಇಸ್ವಿಯಲ್ಲಿ ಬೆಂಗಳೂರಲ್ಲಿ ಸೇವೆ ಮಾಡುವಾಗ, ಅಂದ್ರೆ ನಾನು ಕರ್ನಾಟಕದ ನಾನಾ ಭಾಗದಲ್ಲಿ 23 ವರ್ಷಗಳ ಹಿಂದೆ ಸೇವೆಯನ್ನು ಪ್ರಾರಂಭಿಸಿದೆ. 2006ನೇ ಇಸ್ವಿಯಲ್ಲಿ ನಾನು ಬೆಂಗಳೂರಲ್ಲಿ ಸೇವೆಯನ್ನು ಪ್ರಾರಂಭಿಸಿದೆ. ಬೆಂಗಳೂರಲ್ಲಿ ಸೇವೆಯನ್ನು ಪ್ರಾರಂಭಿಸುವಾಗ ಅಲ್ಲಿ ನನ್ನ ನಂಬಿಕೆ ಸೇವೆಯನ್ನು ಪ್ರಾರಂಭಿಸಿದೆ. ಯಾರ ಹಣವನ್ನು ಎದುರು ನೋಡದೆ, ಯಾವ ಸಂಸ್ಥೆಯನ್ನು ನೋಡದೆ, ದೇವರು ನೋಡಿಕೊಂಡು ಸೇವೆಯನ್ನ ಪ್ರಾರಂಭಿಸಿದೆ. ಸೇವೆಯನ್ನು ಪ್ರಾರಂಭಿಸುವಾಗ ನನ್ನ ಮನೆ ಬಾಡಿಗೆ ಕಟ್ಟಬೇಕಾಗಿತ್ತು, ನನಗೆ ಊಟ ಬೇಕಾಗಿತ್ತು, ಯಾವುದೇ ಸಹಾಯ ಇಲ್ಲ, ಏನೂ ಇಲ್ಲ. ಇಂಥ ಸಮಯದಲ್ಲಿ ನಾನು ಆ ಸಮಯದಲ್ಲಿ ದಿನಕ್ಕೆ 8 ತಾಸು ಪ್ರಾರ್ಥನೆ ಮಾಡುವಂತ ಒಬ್ಬ ವ್ಯಕ್ತಿ, ದಿನಕ್ಕೆ 8 ತಾಸು ದೇವರ ಸನ್ನಿಧಿಯಲ್ಲಿ ಕುತ್ಕೊಳ್ಳುವಂತ ಒಬ್ಬ ವ್ಯಕ್ತಿ. ಆದ್ರೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ, ಅಷ್ಟು ಪ್ರಾರ್ಥನೆ ಮಾಡುವಂತ ವ್ಯಕ್ತಿ ನಾನಾಗಿದ್ರು ಸಹ, ದೇವರನ್ನೇ ನಂಬಿಕೊಂಡು ಬದುಕುವಂತ ವ್ಯಕ್ತಿ ನಾನಾಗಿದ್ರು ಸಹ, ದೇವರನ್ನೇ ಆಶ್ರಯಿಸಿಕೊಂಡು ನಂಬುವಂತ ವ್ಯಕ್ತಿ ನಾನಾಗಿದ್ರು ಸಹ, ದೇವರಿಗೋಸ್ಕರವಾಗಿ ಯಾರೇ ನನ್ನ ನಿಂದಿಸಿದ್ರು, ಯಾರು ನನ್ನ ಅವಮಾನ ಪಡಿಸಿದ್ರು, ಏನೇ ಮಾಡಿದ್ರು ಎಲ್ಲವನ್ನ ಸಹಿಸಿಕೊಂಡು ಹೋಗುವಂತ ವ್ಯಕ್ತಿ ಆಗಿದ್ರು ಸಹ, ನನ್ನೊಳಗೆ ಒಂದು ನೋವಿರ್ತಿತ್ತು. ಆ ನೋವೇನಪ್ಪ ಅಂದ್ರೆ, ಈ ಸ್ಥಿತಿ ಬದಲಾಗಲ್ಲ, ಈ ಸ್ಥಿತಿ ಬದಲಾಗಲ್ಲ. ನಾನು ಅವಾಗ ದೇವರು ಅಂಥವನು ಇಂಥವನು ಅಂತೇಳಿ ಹಾಡ್ತಾ ಇದ್ದೆ, ಹೊಗಳ್ತಾ ಇದ್ದೆ, ಎಲ್ಲ ಮಾಡ್ತಾ ಇದ್ದೆ. ಅದು ನನ್ನ ಸ್ಥಿತಿಯನ್ನ ನಾನು ಇರ್ತೀನಿ ಅಂತೇಳಿ ದೃಢವಾಗಿ ನಂಬಿಟ್ಟಿದ್ದೆ. ನನ್ನ ಸ್ಥಿತಿ ನನ್ನ ಮೇಲೆ ಬಂದು ಆವರಿಸ್ಕೊಂಡ್ಬಿಟ್ಟಿತ್ತು, ನನ್ನ ಕಷ್ಟ ನನ್ನ ಮೇಲೆ ಆವರಿಸ್ಕೊಂಡ್ಬಿಟ್ಟಿತ್ತು, ನನ್ನ ನೋವು ನನ್ನ ಆವರಿಸ್ಕೊಂಡ್ಬಿಟ್ಟಿತ್ತು. ಈ ನೋವು, ಈ ಕಷ್ಟ ನನ್ನನ್ನು ಆವರಿಸ್ಕೊಂಡಿದ್ರಿಂದ, ಈ ಕಷ್ಟದೊಳಗೆ ನಾನು ಇದ್ದಿದ್ರಿಂದ ಅಲ್ಲ, ಈ ಕಷ್ಟ ನಾನು ಮುಳುಗಿ ಹೋಗಿದ್ದೆ. ಈ ಕಷ್ಟದಲ್ಲಿ ಬರೀ ಮುಳುಗಿ ಹೋಗಿರಲಿಲ್ಲ, ಈ ಕಷ್ಟದಿಂದ ನಾನು ಪಾತಾಳದ ಮಟ್ಟಕ್ಕೆ ಮುಳುಗಿ ಹೋಗ್ಬಿಟ್ಟಿದ್ದೆ. ಈಗ ಅಂತ ಸಮಯದಲ್ಲಿ ಯಾರು ಬಂದು ದೇವರನ್ನ ಬಿಡಿಸ್ತಾರೆ ಅಂತ ಹೇಳಿದ್ರು ಸಹ ನನಗದು ತಾಗ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ನಾನು ಸಂಪೂರ್ಣವಾಗಿ ಸಮಸ್ಯೆಗಳಿಂದ ಆವರಿಸ್ಕೊಂಡ್ಬಿಟ್ಟಿದ್ದೆ. ಸಂಪೂರ್ಣವಾಗಿ ನನ್ನ ಮೇಲೆ ಸಮಸ್ಯೆಗಳು ಆವರಿಸ್ಕೊಂಡ್ಬಿಟ್ಟಿದ್ವು. ನಾನು ಬಾಡಿಗೆ ಕಟ್ಟಬೇಕು, ನನ್ನ ಮಕ್ಕಳಿಗೆ ನಾನು ಇದು ಮಾಡಬೇಕು, ನನ್ನ ಹೆಂಡತಿನ ನೋಡ್ಕೊಳ್ಬೇಕು, ಏನ್ ಮಾಡಬೇಕು, ಹೇಗ್ ಬರಬೇಕು ಅಂತೇಳಿ ಎಷ್ಟೋ ಸಾರಿ ಆ ಸಮಯದಲ್ಲಿ ಬಸ್ ಚಾರ್ಜ್ಗೆ ಹಣ ಇಲ್ಲದೆ ನಾನು ನಡ್ಕೊಂಡು ತಿರುಗಿದಂತ ದಿನಗಳು ಇದೇ ಬೆಂಗಳೂರಲ್ಲಿ ಇದ್ದಾವೆ. ಪ್ರಿಯ ದೇವ ಮಗುವೆ, ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊ. ದೇವರ ಸ್ವರ ಆ ಸಮಯದಲ್ಲಿ ಬರೋದಾದ್ರೆ, ನಾನಿನ್ನ ಬಿಡಿಸ್ತೇನೆ, ನಾನಿನ್ನ ಕಾಯ್ತೀನಿ, ನಾನು ಕಾಪಾಡ್ತೀನಿ ಅಂತ ಕೇಳೋದಾದ್ರೆ ನಾನೇನ್ ಮಾಡ್ತಾ ಇದ್ದೆ ಅಂದ್ರೆ ಅದನ್ನ ತೆಗೆದುಕೊಳ್ಳಿಕ್ಕೆ ಬಹಳ ಕಷ್ಟ ಆಗೋದು. ಯಾಕಂದ್ರೆ ನಾನು ಸಮಸ್ಯೆಗಳಿಂದ ಆವರಿಸ್ಬಿಟ್ಟಿದ್ದೆ. ಈಗ ನೀವು ಚೆಕ್ ಮಾಡ್ಕೊಳ್ರಿ, ನೀವು ನಿಮ್ಮ ಸಮಸ್ಯೆಗಳಿಂದ ಆವರಿಸ್ಕೊಂಡಿದ್ದೀರಾ? 2ನೇದು, ನಿಮ್ಮ ಸಮಸ್ಯೆನ ದೃಢವಾಗಿ ನಂಬಿದ್ದೀರಾ? ನಿಮ್ಮ ಸಮಸ್ಯೆ ಇವತ್ತು ಎಷ್ಟರ ಮಟ್ಟಿಗೆ ನಿಮ್ಮನ್ನು ಆವರಿಸ್ಕೊಂಡಿದೆ? ನಾನು ನಿಮಗೆ ಕೇಳುವಂತ ಪ್ರಶ್ನೆ ನಿಮಗೆ ಅರ್ಥ ಆಗಿಲ್ಲ ಅಂದ್ರೂ ಸಹ ನಾನು ಹೇಳುವಂತ ವಿಷಯ ಜಾಗ್ರತೆ ಕೇಳಿಸ್ಕೊಳ್ರಿ. ಸಮಸ್ಯೆ ನಿಮ್ಮನ್ನು ಆವರಿಸ್ಕೊಂಡಿದೆಯಾ ಇಲ್ವಾ ಅಂತೇಳಿ ನೀವು ಹೆಂಗ್ ಕಂಡು ಹಿಡಿಬಹುದು ಗೊತ್ತಾ? ಪ್ರತಿ ಕ್ಷಣ ನಿಮಗೆ ಅದು ಟಿಗರ್ ಆಗ್ತಾ ಇದೆ, ನಿಮ್ಮ ತಲೆ ಒಳಗೆ ಅದೇ ಓಡ್ತಾ ಇದೆ ಅಂದ್ರೆ ಅದರ ಅರ್ಥ ನಾವು ಅದರೊಳಗೆ ಬಿದ್ದು ಹೋಗಿದ್ದೇವೆ, ಅದರೊಳಗೆ ಮುಳುಗೋಗಿದ್ದೇವೆ ಅಂತದ್ರ ಅರ್ಥ. ಈಗ ನೀನು ಅದರೊಳಗೂ ಬಿದ್ದು ಅದರೊಳಗೆ ಮುಳುಗಿ ಹೋಗಿ ಇನ್ನು ನಿನ್ನೊಳಗೆ ಅದು ಶಾಶ್ವತ ಅನ್ನುವಂಥ ನಂಬಿಕೆ ನಿನ್ನೊಳಗೆ ಬಂದಾಗ ಈಗ ದೇವ್ರು ಹೇಗೆ ಕೆಲಸ ಮಾಡ್ತಾನೆ, ದೇವ್ರು ಹೇಗೆ ನಿನ್ನನ್ನು ಬಿಡಿಸ್ತಾನೆ? ಯಾಕಂದ್ರೆ ನೀನ್ ನಂಬಬೇಕು. ನೀನ್ ನಂಬಿದ್ರೆ ದೇವ್ರು ಬಿಡಿಸ್ತೀನಿ ಅಂತೇಳಿ ದೇವ್ರು ವಾಗ್ದಾನ ಮಾಡಿದ್ದಾರೆ. ಈಗ ನಾ ಹೇಳೋ ಕೇಳಿಸ್ಕೋ, ಈಗ ನಿನ್ನ ಸಮಸ್ಯೆ ಇದು ನಿನ್ನ ಬಿಟ್ಟೇ ಹೋಗಲ್ಲ, ಇದು ಶಾಶ್ವತ ಅಂತ ನೀನು ನಂಬಿದ್ಯಲ್ಲ. ಈಗ ದೇವರ ಕೈಯಿಂದ ಬಿಡಿಸ್ಲಿಕ್ಕೆ ಆಗದಿರುವಂಥದ್ದು ಯಾವುದಿದೆ?
ದೇವರ ಕೈಯಿಂದ ಬಿಡಿಸ್ಲಿಕ್ಕೆ ಆಗದಿರುವಂತ ಸಮಸ್ಯೆ ಭೂಲೋಕದಲ್ಲಾಗ್ಲಿ, ಪರಲೋಕದಲ್ಲಾಗ್ಲಿ, ಪಾತಾಳದಲ್ಲಾಗ್ಲಿ ಯಾವುದಿದೆ? ಯಾಕಂದ್ರೆ ಆತನು ಸರ್ವ ಶಕ್ತನಾದ ದೇವರು. ಈಗ ಸರ್ವಶಕ್ತನಾದ ದೇವರು ನಿನ್ನ ಪಕ್ಕದಲ್ಲಿದ್ರು ಸಹ, ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು ಸಹ, ನಿನ್ನನ್ನು ಮಾತಾಡಿಸಿದ್ರು ಸಹ, ನಿನ್ನನ್ನು ಬಿಡುಗಡೆ ಕೊಡ್ಬೇಕಂತ ಹೇಳಿದ್ರು ಸಹ, ನೀನ್ ನಂಬ್ತಾ ಇರೋದು ಯಾವುದನ್ನ? ನಿನ್ನ ಕಷ್ಟಗಳನ್ನ ನಂಬಿ ಅದರೊಳಗೆ ಮುಳುಗಿ ಹೋಗ್ಬಿಟ್ಟಿದ್ಯಾ. ಅದರಿಂದ ಹೊರ ಬರ್ಲಿಕ್ಕೆ ನಿನ್ಗೆ ಆಗ್ತಾ ಇಲ್ಲ. ಎದ್ದೇಳು ಅಂತ ಹೇಳಿದ್ರೆ ಹೇಗೆ ಎದ್ದೇಳಲಿಕ್ಕೆ ಸಾಧ್ಯ? ಅದು ನನ್ನ ಹಿಡ್ಕೊಂಡ್ಬಿಟ್ಟಿದೆ. ನಾನು ಎದ್ದೇಳು ಅಂತ ಹೇಳಿದ್ರೆ ಹೇಗೆ ನಾನು ಎದ್ದೇಳಲಿಕ್ಕೆ ಸಾಧ್ಯ? ಈಗ ನನಗೆ ಸಾಲದವ್ರು ಬಂದು ಕೇಳ್ತಾರೆ ಅಂತೇಳಿ ನಿಮಗೆ ಅನಿಸ್ತದೆ. ಎದ್ದೇಳು ಅಂತ ನಾನು ಹೇಳೋದಾದ್ರೆ ನಿಮಗೆ ಅನಿಸ್ತದೆ, ಅಯ್ಯೋ ನನ್ನ ಮಕ್ಕಳಿಗೆ ಫೀಸ್ ಕಟ್ಟಬೇಕು, ನಾನು ಹೇಗೆ ಎದ್ದೇಳಲಿಕ್ಕೆ ಸಾಧ್ಯ? ಅಯ್ಯೋ ನಾನು ಇದನ್ನ ಮಾಡಬೇಕು, ಮನೆ ಬಾಡಿಗೆ ಕಟ್ಟಬೇಕು, ನಾನು ಆ ಸಾಲ ಕಟ್ಟಬೇಕು, ನಾನು ಈ ರೋಗಕ್ಕೆ ಹೀಗೆ ಮಾಡ್ಕೊಳ್ಬೇಕನ್ನುವಂತ ಬಂಧನಗಳು ನಮ್ಮನ್ನು ಆವರಿಸ್ಕೊಂಡ್ಬಿಟ್ಟಿದ್ದಾವೆ. ಪ್ರಿಯ ದೇವ ಮಗುವೇ, ಬೈಬಲ್ ಅಲ್ಲಿ ದೇವರು ಅದ್ಭುತಗಳನ್ನ ಮಾಡಿದ್ದಾರಲ್ಲ, ಆ ಅದ್ಭುತಗಳ ಬಗ್ಗೆ ಕೆಲವು ವಿಷಯಗಳನ್ನ ನಿಮಗೆ ವಿವರಿಸ್ತೀನಿ, ಜಾಗ್ರತೆ ಕೇಳಿಸ್ಕೊಳ್ರಿ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ್ ಯಾರಿಗೆಲ್ಲ ಅದ್ಭುತ ಮಾಡಿದ್ನೋ ಅವರೆಲ್ಲರೂ ಬಹಳ ದೂರದಿಂದ ಬಂದ್ರು. ಅವರೆಲ್ಲರೂ ಸಹ ಯೇಸು ಕ್ರಿಸ್ತನ ಹತ್ರ ಇದ್ದಾಗ ಬರಲಿಲ್ಲ, ಬಹಳ ದೂರದಿಂದ ಬಂದ್ರು. ಆ ದೂರದಿಂದ ಬರ್ಬೇಕಾದ್ರೆ ಅವ್ರು ಎಂತ ಸ್ಥಿತಿಯಲ್ಲಿ ಇದ್ರಪ್ಪ ಅಂದ್ರೆ, ಅವರು ಭಯಂಕರವಾದಂತ ರೋಗಗಳಲ್ಲಿ, ಭಯಂಕರವಾದಂತ ನೋವುಗಳಲ್ಲಿ ಅವ್ರು ಜೀವನ ಮಾಡ್ತಾ ಇದ್ರು. ಅವರಿಗೆ ಯೇಸು ಕ್ರಿಸ್ತನ್ ಹೋಗಿ ನಾನು ನಿಮ್ಮನ್ನು ಸ್ವಸ್ಥ ಮಾಡ್ತೀನಿ ಅಂತ ಹೇಳಿಲ್ಲ. ಅವರು ಯೇಸು ಕ್ರಿಸ್ತನು ಸ್ವಸ್ಥ ಮಾಡ್ತಾನಂತ ಕೇಳಿಸ್ಕೊಂಡಿದ್ರು. ಆ ಕೇಳಿಸ್ಕೊಂಡ ಮಾತಿನ ಮೇಲೆ ಅವ್ರು ಬಂದ್ರು. ಅವ್ರಿಗೆ ಸಮಸ್ಯೆ ಬಹಳ ದೊಡ್ಡದಿತ್ತು, ಬಟ್ ಅವರಿಗೆ ದೇವರ ಮೇಲೆ ನಂಬಿಕೆ ಜಾಸ್ತಿ ಇತ್ತು. ಅವರಿಗೆ ಸಮಸ್ಯೆ ಬಹಳ ದೊಡ್ಡದಿತ್ತು. ಆ ಸಮಸ್ಯೆನ ದಾಟ್ಕೊಂಡು ಅವರು ಯೇಸುವಿನ ಬಳಿಗೆ, ಯೇಸುವಿನ ಮೇಲೆ ನಂಬಿಕೆ ಇಡೋದಕ್ಕೆ ಬಂದ್ರು. ನಿಮ್ಮೊಳಗೆ ಎಷ್ಟೋ ಜನ ದೇವರು ನಂಬೋದಕ್ಕಿಂತ ಮೊದಲು ಅಲ್ಲಿ ಹೋದ್ರೆ ವಾಸಿ ಆಗ್ತದೆ, ಇಲ್ಲಿ ಹೋದ್ರೆ ಬಿಡುಗಡೆ ಸಿಗ್ತದೆ ಅಂತ ಹೇಳುವಾಗ ಎಷ್ಟು ಜನ ನಿಮ್ಮ ಕಷ್ಟಗಳನ್ನ ದಾಟ್ಕೊಂಡು, ನೀವು ಆ ಸಮಸ್ಯೆಗಳನ್ನ ದಾಟ್ಕೊಂಡು ಅಲ್ಲಿ ಹೇಳಿದಂತ ಜಾಗಕ್ಕೆ ಹೋಗಿ ಬಂದಿಲ್ಲ? ನಾನು ಹೋಗಿ ಬಂದಿದ್ದೇನೆ. ನಾನು ರಕ್ಷಣೆ ಹೊಂದೋದಕ್ಕಿಂತ ಮೊದಲು ನನ್ನ ತಾಯಿ ಸಾಯ್ಬೇಕಾದ್ರೆ ನನ್ನ ತಾಯಿನ ಅಲ್ಲಿ ಹೋದ್ರೆ ವಾಸಿ ಮಾಡ್ತಾರೆ, ಇಲ್ಲಿ ಹೋದ್ರೆ ವಾಸಿ ಮಾಡ್ತಾರೆ ಅಂತ ಹೇಳುವಾಗ ನನ್ನ ತಾಯಿಗೆ ಭಯಂಕರವಾದ ಕಾಯಿಲೆ ಅವ್ರು ಬಿದ್ದಿದ್ರು. ಅವರು ಆ ಕಾಯಿಲೆ ಒಳಗಿದ್ರು ಸಹ ಅಲ್ಲಿ ವಾಸಿ ಮಾಡ್ತಾರೆ, ಇಲ್ಲಿ ವಾಸಿ ಮಾಡ್ತಾರೆ ಅಂತ ಹೇಳಿದಾಗ ನಾನು ಹಾಗೆ ಹೋಗ್ತಾ ಇದ್ದೆ. ಯಾಕಂದ್ರೆ ಆ ಸಮಸ್ಯೆಗಳನ್ನ ದಾಟ್ಕೊಂಡು ಪರಿಹಾರದ ಬಳಿಗೆ ಹೋಗ್ತಾ ಇದ್ದೆ. ಇವತ್ತು ಯೇಸು ಕ್ರಿಸ್ತನ್ ವಾಸಿ ಮಾಡ್ತೀನಿ ಅಂತ ಹೇಳಿದ್ರೆ, ಇವತ್ತು ಯೇಸು ಕ್ರಿಸ್ತನ್ ಬಿಡಿಸ್ತೀನಿ ಅಂತ ಹೇಳಿದ್ರೆ, ಯಾಕೆ ನನಗೆ ಸಮಸ್ಯೆ ದಾಟ್ಕೊಂಡು ಬರ್ಲಿಕ್ಕೆ ಆಗ್ತಾ ಇಲ್ಲ? ಯಾಕೆ ಸಮಸ್ಯೆ ದಾಟ್ಕೊಂಡು ಬರ್ಲಿಕ್ಕೆ ಆಗ್ತಾ ಇಲ್ಲ? ಇವತ್ತು ಸಮಸ್ಯೆ ಎಲ್ಲಿದೆ? ನನ್ನೊಳಗಿದೆ. ನಾನು ಎದ್ದೇಳದೆ ಇರುವಂತದ್ದು ನನ್ನ ದೊಡ್ಡ ಸಮಸ್ಯೆ ಆಗಿದೆ. ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೋ. ನೀನ್ ಹೇಳ್ಬೋದು, ನಾನು ನಂಬಿದ್ದೇನೆ ಪಾಸ್ಟ್ರೇ, ನಾನು ಇಲ್ಲೇ ಕುತ್ಕೊಂಡು ನಂಬಿದ್ದೇನೆ ಅಂತ ಹೇಳಿ. ಯಾಕೋಬನ ಪತ್ರಿಕೆ ಏನ್ ಹೇಳ್ತದೆ? ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತದಾಗಿದೆ ಅಂತೇಳಿ. ಅಂದ್ರೆ ಇನ್ನೊಂದು ಮಾತಲ್ಲಿ ಹೇಳ್ಬೇಕಂದ್ರೆ, ನೀನು ಎದ್ದು ಬರ್ಲಿಲ್ಲ ಅಂದ್ರೆ ನಿನ್ನ ನಂಬಿಕೆ ಸತ್ತು ಹೋಗಿದೆ ಅಂತ ಹೇಳೋದ್ರ ಅರ್ಥ. ಇನ್ನೊಂದು ಮಾತಲ್ಲಿ ಹೇಳೋದಾದ್ರೆ, ನಿನ್ನ ನಂಬಿಕೆಗೆ ಜೀವ ಬರೋದೇ ನಿನ್ನ ಕ್ರಿಯೆಗಳಿಂದ. ನಿನ್ನ ನಂಬಿಕೆಗೆ ಜೀವ ಬರೋದೇ ನಿನ್ನ ಕ್ರಿಯೆಗಳಿಂದ. ನೀನು ಎದ್ದು ಬರೋದೇ, ನೀನು ಎದ್ದು ಬಂದದ್ದೇ ನಿನ್ನ ನಂಬಿಕೆಗೆ ಜೀವ ಕೊಡ್ತದೆ. ಅಂದ್ರೆ ನಿನ್ನ ನಂಬಿಕೆಗೆ ಜೀವ ಕೊಡುವಂಥದ್ದು ನಿನ್ನ ಕ್ರಿಯೆಗಳೇ. ಯಾರೆಲ್ಲ ಯೇಸು ಕ್ರಿಸ್ತನ ಬಳಿಗೆ ಬಂದ್ರಲ್ಲ, ಅವರು ಕೆಲವರು ಕುಷ್ಠರೋಗಿಗಳಿದ್ರು, ಕೆಲವರು ದೆವ್ವಗಳಿಂದ ನಡೆಯಲ್ಪಟ್ಟವರಿದ್ರು, ನಾನಾ ವಿಧವಾದ ರೋಗದಲ್ಲಿದ್ದವರಿದ್ರು, ಸತ್ತವರಿದ್ರು, ಇವರೆಲ್ಲ ಇದ್ರು. ನಾನು ಹೇಳೋ ವಿಷಯ ಜಾಗ್ರತೆ ಕೇಳಿಸ್ಕೊಡ್ರಿ. ಒಬ್ಬ ಪಾರ್ಶ್ವವಾಯು ರೋಗಿಯನ್ನ ಯೇಸು ಕ್ರಿಸ್ತನ ಬಳಿಗೆ ಬಂದು ನಿಲ್ಲಿಸಿ ಇಳಿಸಿ, ಅಪ್ಪ ಈತನ್ನ ವಾಸಿ ಮಾಡು ಅಂತ ಹೇಳಿದಾಗ ಯೇಸು ಕ್ರಿಸ್ತನ್ ಏನ್ ಹೇಳ್ದ? ಎದ್ದು ನಿನ್ನ ಹಾಸಿಗೆಯನ್ನ ಹೊತ್ಕೊಂಡು ಹೋಗು. ಓಕೆ, ಈ ಮಾತು ನಿಮ್ಗೆ ಎಷ್ಟು ಡೆಪ್ತ್ ಆಗಿ ಅನಿಸ್ತದೆ, ನಿಮ್ಗೆ ಎಷ್ಟು ವಿಷಯ ಇದರಲ್ಲಿ ಅರ್ಥ ಆಗ್ತದೆ? ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ. ಪಾರ್ಶ್ವವಾಯು ರೋಗಿ ಅಂದ್ರೆ ನಮ್ಮ ಭಾಷೆಯಲ್ಲಿ ಹೇಳಬೇಕಂದ್ರೆ ಲಕ್ವ ಒಡೆಯೋದು ಅಂತ ಅದ್ರ ಅರ್ಥ. ಸ್ಟ್ರೋಕ್ ಅಂತ ನಾವು ಹೇಳ್ತೇವೆ. ಪಾರ್ಶ್ವವಾಯು ರೋಗಿ ಅಂದ್ರೆ ಲಕ್ವ ಒಡೆಯೋದು, ನಾವು ಅರ್ಥ ಆಗೋ ಭಾಷೆಯಲ್ಲಿ ಮಾತಾಡೋದು. ಈಗ ಒಬ್ಬನಿಗೆ ಲಕ್ವ ಹೊಡೆದಿದ್ರೆ ಅವನಿಗೆ ಕೈ ಕಾಲು ಸ್ವಾಧೀನ ಇರೋದಿಲ್ಲ. ಅವನಿಗೆ ಕೈ ಎತ್ತಕ್ಕಾಗಲ್ಲ, ಕಾಲು ಎತ್ತಕ್ಕಾಗಲ್ಲ. ಒಬ್ರು ಎತ್ಕೊಂಡು ಹೋಗ್ಬೇಕು, ಒಬ್ರು ತಿನ್ನಿಸ್ಬೇಕು, ಒಬ್ರು ತೊಳಿಬೇಕು, ಒಬ್ರು ಬಟ್ಟೆ ಹಾಕ್ಬೇಕು, ಇನ್ನೊಬ್ಬರ ಸಹಾಯ ಇಲ್ಲದೆ ಏನು ಮಾಡಕ್ ಸಾಧ್ಯ ಇಲ್ಲ. ಅವನು ಒಂದೇ ಜಾಗದಲ್ಲಿ ಬಿದ್ಕೊಂಡಿರ್ತಾನೆ. ಅದು ಯಾವ ಜಾಗ? ಹಾಸಿಗೆ ಮೇಲೆ. ಯೇಸು ಕ್ರಿಸ್ತನ್ ಹೇಳ್ತಾನೆ, ಎದ್ದು ನಿನ್ನ ಹಾಸಿಗೆನ ಎತ್ಕೊಂಡು ಹೋಗು ಅಂತೇಳಿ. ಈಗ ನನ್ಗೊಂದು ಪ್ರಶ್ನೆ ಇದೆ. ನಾನೇ ಒಬ್ಬರನ್ನ ಯೇಸು ಕ್ರಿಸ್ತನ ಬಳಿಗೆ ತಕೊಂಡೋದೆ ಅಂತ ಇಟ್ಕೋಣ. ಒಬ್ಬ ಪಾರ್ಶ್ವವಾಯು ರೋಗಿ 10 ವರ್ಷದಿಂದ ಹಾಸಿಗೆ ಮೇಲೆ ಮಲ್ಕೊಂಡಿದ್ದಾನೆ ಅಂತ ಇಟ್ಕೋಣ. ಯೇಸು ಕ್ರಿಸ್ತನ ಬಳಿಗೆ ತಕೊಂಡೋದಾಗ ಯೇಸು ಕ್ರಿಸ್ತನ್ ಹೇಳ್ತಾನೆ, ಪಾರ್ಶ್ವವಾಯು ರೋಗಿ ನೀನ್ ಎದ್ದು ನಿನ್ನ ಹಾಸಿಗೆ ತಕೊಂಡು ನಡೆ ಅಂತೇಳಿ. ನಾನೇನ್ ಹೇಳ್ತೀನಿ ಗೊತ್ತಾ? ದೇವ್ರೇ, ಅವನಿಗೆ ಆಗಿರೋದು ಪಾರ್ಶ್ವವಾಯು ರೋಗ. ನೀ ಏನ್ ತಿಳ್ಕೊಂಡಿದ್ಯಾ ನೀನು? ಪಾರ್ಶ್ವವಾಯು ರೋಗ ಅವನಿಗೆ ಆಗಿರೋದು. ಅವನು 10 ವರ್ಷದಿಂದ ಅದೇ ಹಾಸಿಗೆ ಮೇಲೆ ಮಲ್ಕೊಂಡಿದ್ದಾನೆ. ಅವ್ನ ಕೈಕಾಲುಗಳು ಕೆಲಸ ಮಾಡಲ್ಲ. ನಿನಗೆ ಗೊತ್ತಿಲ್ವಾ ಇದು ವಿಷಯ? ಅವನೇ ಎದ್ದಳಕ್ಕಾಗಲ್ಲ, ಅವನು ಹೇಗೆ ಹಾಸಿಗೆನ ಎತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅಂತೇಳಿ ನಾನು ಕೇಳ್ತೀನಿ. ಯಾಕಂದ್ರೆ ನನಗೆ ಗೊತ್ತಿರೋದು ಅದೇ. ಬಟ್ ಯೇಸು ಕ್ರಿಸ್ತನ್ ಏನ್ ಹೇಳ್ತಾನೆ ಗೊತ್ತಾ? ಗೆಟ್ ಅಪ್, ಎದ್ದಳ ಮೇಲೆ. ನಿನ್ನ ರೋಗ ಅಲ್ಲ,
ನೀನ್ ಕೂತಂತ ಸ್ಥಳ ಎದ್ದೇಳು ಅಂದ್ರೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೋ. ಅವತ್ತು ಒಬ್ಬ ಪಾರ್ಶ್ವವಾಯು ರೋಗಿ ಎದ್ದೇಳು ಅಂತ ಹೇಳುವಂತದ್ದು ಅದು ಬಂದು ದೊಡ್ಡ ಮೂರ್ಖತನ ಆಗಿತ್ತು. ಯಾಕಂದ್ರೆ ಒಬ್ಬ ಪಾರ್ಶ್ವವಾಯು ರೋಗಿ ಎದ್ದೇಳಕ್ಕೆ ಅಸಾಧ್ಯ, ಮತ್ತೆ ಅವನು ಎದ್ದೇಳದ್ ಮಾತ್ರವಲ್ಲ ಆ ಹಾಸಿಗೆನ ಎತ್ಕೊಂಡು ಹೋಗುವಂಥದ್ದು ಇನ್ನೂ ಅಸಾಧ್ಯ. ಯಾಕಂದ್ರೆ ಅವನಿಗೆ ಎದ್ದೇಳಕ್ಕಾಗಲ್ಲ, ಇನ್ನು ಹಾಸಿಗೆ ಎಲ್ಲಿಂದ ಎತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಆದ್ರೆ ಯೇಸು ಕ್ರಿಸ್ತನ ಮಾತನ್ನ ಆ ಒಬ್ಬ ಪಾರ್ಶ್ವವಾಯು ರೋಗಿ ಕೇಳಿದ. ಅವನಿಗೆ ಎದ್ದೇಳಕ್ಕಾಗಲ್ಲ ಗೊತ್ತು, ಅದು ಅವನು ಹಿಡಿದು ನಿಲ್ಲಿಸಿದೆ ಗೊತ್ತು, ಆ ಹಾಸಿಗೆ ಅವನ್ನ ಒತ್ಕೊಂಡಿದೆ ಗೊತ್ತು. ಆದ್ರೂ ಸಹ ಯೇಸುವಿನ ಮಾತನ್ನ ಅವನು ಕೇಳಿದ. ಯೇಸುವಿನ ಮಾತನ್ನ ಕೇಳೋದ್ರಿಂದ ಹೊರ ಬಂದ. ಯೇಸುವಿನ ಮಾತಿನ ಮೇಲೆ ನಂಬಿಕೆ ಇಟ್ಟು ಹೊರ ಬಂದ. ಯೇಸುವಿನ ಮಾತಿನ ಮೇಲೆ ನಂಬಿಕೆ ಇಟ್ಟು ಹೊರ ಬಂದ. ನಿಮಗೆ ಇನ್ನೂ ಒಂದು ವಿಷಯವನ್ನು ಹೇಳ್ತೇನೆ. ಯೇಸು ಕ್ರಿಸ್ತನು ಕೆಲವ್ರನ್ನ ಸತ್ತವರನ್ನ ಎಬ್ಬಿಸಿದ್ದಾನೆ. 12 ವರ್ಷದ ಮಗು ಆಗಿರ್ಬೋದು, ಮತ್ತೆ ಒಬ್ಬ ಯೌವನಸ್ಥನ ಚಟ್ಟದ ಮೇಲಿದ್ದಾಗ ಆಗಿರ್ಬೋದು. ಓಕೆ, ಚಟ್ಟದ ಮೇಲಿದ್ದಂತ ಒಬ್ಬ ಯೌವನಸ್ಥನ ಬಗ್ಗೆ ನಾವು ಮಾತಾಡೋಣ. ನಾಯಿ ಎಂಬ ಊರಿನ ಬಳಿಗೆ ಯೇಸು ಕ್ರಿಸ್ತನು ಹೋಗ್ತಿದ್ದಾಗ ಅಲ್ಲಿ ಒಬ್ಬ ಯೌವನಸ್ಥನ ಎತ್ಕೊಂಡು ಬರ್ತಾ ಇರ್ತಾರೆ. ಆ ಯೌವನಸ್ಥನು ತನ್ನ ತಾಯಿಗೆ ಒಬ್ಬನೇ ಮಗನಾಗಿರ್ತಾನೆ, ಆಕೆ ವಿಧವೆ ಆಗಿರ್ತಾಳೆ. ಆಕೆಯನ್ನ ನೋಡಿ ಕನಿಕರ ಪಟ್ಟು ಯೇಸು ಕ್ರಿಸ್ತನು ಆ ಚಟ್ಟವನ್ನ ಮುಟ್ಟಿ ಆ ಯೌವನಸ್ಥನ ಎಬ್ಬಿಸ್ತಾನೆ. ಓಕೆ, ನಾನು ಹೇಳೋ ಜಾಗ್ರತೆ ಕಳಿಸ್ಕೊಡ್ರಿ. ಈಗ ಯೇಸು ಕ್ರಿಸ್ತನ್ ಬಂದು ಆ ಚಟ್ಟದ ಬಳಿಗೆ ಬಂದು ಯೌವನಸ್ಥನೇ ಎದ್ದೇಳು ಅಂತ ಹೇಳುವಾಗ ಇದು ಹೇಗನಿಸ್ತದ ನಿಮಗೆ? ಬಹಳ ಸರಳ ಅನಿಸ್ತದ? ಬಹಳ ಚಂದ ಅನಿಸ್ತದ? ನಾನಿದ್ದಾದ್ರೆ ದೇವ್ರೇ ಯಾಕೆ ಹೀಗೆ ಮಾಡ್ತಾ ಇದ್ದೆ ನೀನು? ಒಬ್ಬ ಯೌವನಸ್ಥನ ಸತ್ತೋಗಿದ್ದಾನಂದ್ರೆ ಅವನೊಳಗಿರುವಂತ ಪ್ರಾಣ, ಅವನೊಳಗಿರುವಂತ ಆತ್ಮ ಹೋಗ್ಬಿಟ್ಟಿದೆ, ದೇಹ ಮಾತ್ರ ಅಲ್ಲಿದೆ. ಅಂದ್ರೆ ಎಲ್ಲಾ ಅಂಗಾಂಗಗಳು ಕೆಲಸ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದ್ದಾವೆ. ಎಲ್ಲಾ ಅಂಗಾಂಗಗಳು ಕೆಲಸ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದ್ದಾವೆ. ಅಂದ್ರೆ ಪಾರ್ಶ್ವವಾಯು ರೋಗಿಯನ್ನ ಮೇ ಬಿ ಏನಾದ್ರೂ ಮಾಡಿ ಸ್ವಲ್ಪ ಅಂಗಗಳು ಕೆಲಸ ಮಾಡೋದಕ್ಕೆ ನಾವು ಏನಾದ್ರೂ ಮಾಡ್ಬೋದು. ಬಟ್ ಒಬ್ಬ ಸತ್ತೋದಂತ ಒಬ್ಬ ವ್ಯಕ್ತಿಯ ಅಂಗಗಳು ಕೆಲಸ ಮಾಡೋದಕ್ಕೆ ನಾವ್ ಏನೂ ಮಾಡಕ್ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅದು ಕಂಪ್ಲೀಟ್ ಆಗಿ ಡೆಡ್ ಆಗಿರ್ತದೆ, ಅವು ನಿಷ್ಕ್ರಿಯ ಆಗಿರ್ತವೆ. ಯಾಕಂದ್ರೆ ಅದು ಅದರೊಳಗೆ ಜೀವನ ಇರೋದಿಲ್ಲ. ಈಗ ಜೀವ ಇಲ್ದಿರುವಂತ ಒಂದು ದೇಹದ ಹತ್ರ ಹೋಗಿ ಯೌವನಸ್ಥನೇ ಎದ್ದೇಳು ಅಂತ ಯೇಸು ಕ್ರಿಸ್ತನ್ ಹೇಳ್ಬೇಕಾದ್ರೆ ಆ ನಿರ್ಜೀವ ಅಂತ ದೇಹ ಎದ್ದೇಳ್ಬೇಕಂದ್ರೆ ಅದು ಹೇಗೆ ದೇವರ ಮಾತನ್ನು ಕೇಳಿರ್ಬೇಕು ಹೇಳ್ರಿ ನೋಡೋಣ. ನಾವು ಕಷ್ಟಗಳನ್ನ ಬಿಟ್ಟು ಎದ್ದೇಳೋದಕ್ಕೆ ನಾವು ಕಷ್ಟ ಪಡ್ತಾ ಇದ್ದೇವೆ. ನಾವು ಅರೆ ಕಷ್ಟಗಳನ್ನ ಬಿಟ್ಟು ಹೊರಗ್ ಬಾ, ರೋಗ ಬಿಟ್ಟು ಹೊರಗ್ ಬಾ, ಆ ಸಾಲ ಬಿಟ್ಟು ಹೊರಗ್ ಬಾ, ಚಿಂತೆ ಬಿಟ್ಟು ಹೊರಗ್ ಬಾ, ಆ ಎಲ್ಲ ಹೋರಾಟಗಳನ್ನ ಬಿಟ್ಟು ಹೊರಗ್ ಬಾ, ಪಾಪ ಬಿಟ್ಟು ಹೊರಗ್ ಬಾ, ದೇವ್ರನ್ನ ಹಿಡ್ಕೋ, ದೇವ್ರೆಲ್ಲ ಮಾಡ್ತಾನೆ ಅಂತ ಹೇಳಿದ್ರೆ ನಾವು ಅದಕ್ಕೆ ಹೊರಗೆ ಬರೋದಕ್ಕೆ 1000 ಪ್ರಶ್ನೆಗಳನ್ನ ಕೇಳ್ತೇವೆ. ಹಾಗಾದ್ರೆ ಆ ಸತ್ತಂತ ಆ ಶವ ಹೇಗೆ ಎದ್ದು ಬಂದಿರ್ಬೋದು? ಇನ್ನು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಒಂದು ಮಾತು ಹೇಳ್ತೇನೆ. ಲಾಜರ್ನ ದೇವರು ಎಬ್ಬಿಸಿದ್ರು. ಲಾಜರ್ನ ಸತ್ತೋಗಿ 4 ದಿನಗಳಾಗ್ಬಿಟ್ಟಿತ್ತು. ಲಾಜರ್ನ ಸುಗಂಧ ದ್ರವ್ಯಗಳಲ್ಲಿ ಇಟ್ಟು ಬಟ್ಟೆಗಳಿಂದ ಕಂಪ್ಲೀಟ್ ಆಗಿ ಸುತ್ತಿ ಗವಿ ಒಳಗಿಟ್ಟು ಅವನನ್ನ ಕಲ್ಲಿಂದ ಮುಚ್ಚಿದ್ರು. 4 ದಿನಗಳಾದ್ಮೇಲೆ ಯೇಸು ಕ್ರಿಸ್ತನ್ ಹೋಗಿ ಲಾಜರ್ನ ಎದ್ದು ಹೊರಬಾ ಅಂತ ಹೇಳಿದಾಗ ಹೇಗ್ ಬಂದಿರುವ ಅಂತ ಅಂದ್ಕೊಳ್ತೀರಿ ನೀವು? ಅದು ಸಾಧ್ಯನಾ? 4 ದಿನ ಆದ್ಮೇಲೆ ಆ ಶವ ಏನಾಗಿರ್ತದೆ ಗೊತ್ತಾ ನಿಮ್ಗೆ? ಅದು ಕೊಳ್ತು ಸ್ಮೆಲ್ ಬಂದ್ಬಿಟ್ಟಿರ್ತದೆ. ಸ್ಮೆಲ್ ಬಂದಂತ ಒಂದು ದೇಹ ಎದ್ದು ಬರ್ಬೇಕಂದ್ರೆ ಅದನ್ನ ಕಂಪ್ಲೀಟ್ ಆಗಿ ಬಟ್ಟೆಯಿಂದ ಸುತ್ತಿರ್ತಾರೆ. ಅದನ್ನ ಎದ್ದಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅಷ್ಟು ಸ್ಟ್ರಾಂಗ್ ಆಗಿರುವಂತ, ಅಷ್ಟು ಉತ್ತಮವಾದ ಬಟ್ಟೆಗಳಿಂದ ಅದನ್ನ ಸುತ್ತಿರ್ತಾರೆ. ಈಗ ಅದನ್ನು ದಾಟ್ಕೊಂಡು ಬರೋದಾದ್ರೆ ಹೊರಗಡೆ ಕಲ್ಲನ್ನ ಮುಚ್ಚಿಟ್ಟಿದ್ದಾರೆ. ಅಂದ್ರೆ ಅದು ಆಗೋದಿಲ್ಲ, ಅಸಾಧ್ಯ ಅಂತ ಮನುಷ್ಯನ ದೃಷ್ಟಿಯಲ್ಲಿ ಅಸಾಧ್ಯ ಆಗ್ಬಿಟ್ಟಿತ್ತದು. ಬಟ್ ದೇವರ ಮಾತು ಹೇಳಿದಾಗ ಆ ಶವ ಎದ್ದು ಬಂದ್ಬಿಡ್ತು. ನಾನು ಏನ್ ಹೇಳ್ತೀನಂದ್ರೆ, ಅಂತಂತ ಸ್ಥಿತಿಯಲ್ಲಿದ್ದವರೇ ದೇವರ ಮಾತನ್ನ ಕೇಳಿ ಎದ್ದು ಬಂದಿದ್ದಾರೆ. ಇವತ್ತು ಯಾಕೆ ನಮ್ಗೆ ಈ ಕಷ್ಟಗಳಿಂದ ಹೊರ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಇದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ನೀನು ಸಿದ್ಧ ಆಗ್ತಾ ಇಲ್ಲ ಅದ್ರ ಬಗ್ಗೆ, ನೀನು ಸಿದ್ಧವಾಗ್ತಾ ಇಲ್ಲ ಅದ್ರ ಬಗ್ಗೆ, ನೀನು ಮನಸ್ಸು ಮಾಡ್ತಾ ಇಲ್ಲ ನಾನು ಇಲ್ಲಿಂದ ಎದ್ದೇಳ್ಬೇಕಂತೇಳಿ. ನೀನು ನೆಪಗಳನ್ನ ಹೇಳ್ತಾ ಇದ್ಯಾ, ನಾನು ಇಲ್ಲೇ ಇರಬೇಕು, ನಾನು ಇಲ್ಲೇ ಇರಬೇಕು, ನಾನು ಇದೇ ಇರ್ತೀನಿ, ನಾನು ಇದೇ ಜಾಗ, ನಾನು ಹೀಗೆ ಇರ್ಬೇಕಂತೇಳಿ ಅಂದ್ಕೊಂಡಿದ್ದೇನೆ ಅಂತೇಳಿ ನೀನು ಅಲ್ಲೇ ಕುತ್ಕೊಂಡ್ಬಿಟ್ಟಿದ್ದೆ. ಇಲ್ಲ 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 ಇಲ್ಲ, ನೀನು ಅಲ್ಲಿಂದ ಹೊರಬಾ. ಯಾಕಂದ್ರೆ ಅವತ್ತು ಪಾರ್ಶ್ವವಾಯು ರೋಗಿ ಆ ಮಾತನ್ನ, ದೇವರ ಮಾತನ್ನ ಕೇಳಿದಾದ್ರೆ, ಅವತ್ತು ಸತ್ತು ಹೋದಂತ ಯೌವನಸ್ಥನ ಆ ಒಂದು ದೇಹ ದೇವರ ಮಾತನ್ನ ಕೇಳಿದಾದ್ರೆ, ಲಾಜರ್ನ ದೇಹ ಯೇಸುವಿನ ಮಾತನ್ನು ಕೇಳಿದಾದ್ರೆ, ಇವತ್ತು ನೀನು ಯೇಸುವಿನ ಮಾತನ್ನು ಕೇಳೋದಾದ್ರೆ ಎಲ್ಲಾ ಬಂಧನಗಳನ್ನ ಮುರಿದು ಹೊರ ಬರ್ಲಿಕ್ಕೆ ಸಾಧ್ಯ. ಎಲ್ಲಾ ಬಂಧನಗಳನ್ನ ಮುರಿದು ನೀನು ಹೊರ ಬಂದೇ ಬರ್ತೀಯ. ನೀನು ದೇವರ ಮಹಿಮೆಗಾಗಿ ಆ ಮಹಿಮೆಯನ್ನ ಕಾಣ್ತೀಯ. ಯಾಕಂತ ಹೇಳಿದ್ರೆ ಇವತ್ತು ನೀನು ಕಷ್ಟಗಳಿಂದ ಆವರಿಸ್ಕೊಂಡಿದ್ದಿ, ಸಾಲಗಳಿಂದ ಆವರಿಸ್ಕೊಂಡಿದ್ದಿ, ನೋವಿನಿಂದ ಆವರಿಸ್ಕೊಂಡಿದ್ಯಾ, ಚಿಂತೆಗಳಿಂದ ಆವರಿಸ್ಕೊಂಡಿದ್ಯಾ, ಭಯಂಕರ
ಬರ್ಬಾರ್ದು ಹೋರಾಟಗಳಿಂದ ಆವರಿಸ್ಕೊಂಡಿದ್ಯಾ, ರೋಗದಿಂದ ಆವರಿಸ್ಕೊಂಡಿದ್ಯಾ, ಇವೆಲ್ಲ ನಿನ್ನ ಆವರಿಸ್ಕೊಂಡ್ಬಿಟ್ಟಿದ್ದಾವೆ. ಇವೆಲ್ಲವನ್ನ ಬಿಟ್ಟು ಹೊರಗ್ ಬಾ. ಒಂದ್ಸಾರಿ ಪ್ರಯತ್ನಿಸು. ತಲೆ ಕೊಡವಿ ಎದ್ದೇಳು. ನೀವು ಯಾವ್ದಾದ್ರು ಕೋಳಿಯನ್ನು ತಗೊಂಡೋಗಿ ಮಣ್ಣಲ್ಲಿ ಬಿಸಾಡ್ರಿ, ನೀವು ಆ ಮಣ್ಣಲ್ಲಿ ಬಿದ್ದು ಅದನ್ನು ಕೊಡ್ಕೊಂಡು ಎದ್ದು ಬರ್ತದೆ. ಒಂದು ನಾಯಿಯನ್ನು ತಗೊಂಡೋಗಿ ನೀವು ಕೆಸರಲ್ಲಿ ಬಿಸಾಡ್ರಿ, ಆ ನಾಯಿ ಮೈ ಕೊಡ್ಕೊಂಡು ಎದ್ದು ಬರ್ತದೆ. ಒಂದು ಪ್ರಾಣಿಯನ್ನು ತಗೊಂಡೋಗಿ ನೀವು ನೀರಲ್ಲಿ ಬಿಸಾಡ್ರಿ, ಆ ಪ್ರಾಣಿ ಮೈ ಕೊಡ್ಕೊಂಡು ನೀರಿಂದ ಎದ್ದು ಬರ್ತದೆ. ಹಾಗಾದ್ರೆ ನೀನು ಸಮಸ್ಯೆಗಳಿಂದ ಮೈ ಕೊಡ್ಕೊಂಡು ಎದ್ದು ಬರ್ಲಿಕ್ಕೆ ಆಗೋದಿಲ್ವಾ? ಆಗ್ತದೆ. ಇವತ್ತು ಸಹ ಆ ದೇವರು ನಿನಗೆ ಅದ್ಭುತ ಮಾಡ್ಲಿಕ್ಕೆ ಸಾಮರ್ಥ್ಯ ಉಳ್ಳವನಾಗಿದ್ದಾನೆ. ನೀನೆದ್ದೇಳು. ನೀನ್ ನಂಬಿದ್ದೀನಿ ಅಂತ ಹೇಳ್ತಾ ಇದ್ಯಾ, ಬಟ್ ನಿನ್ನಲ್ಲಿ ಕ್ರಿಯೆ ಇಲ್ಲ. ನಂಬಿದ್ದೀನಿ ಅಂತ ಅಲ್ಲೇ ಕೂತ್ಕೊಂಡಿದ್ಯಾ. ನಿನ್ನ ನಂಬಿಕೆಗೆ ಜೀವ ಬರೋದೇ ನಿನ್ನ ಕ್ರಿಯೆಗಳಿಂದ. ಯಾವ್ದ ಕ್ರಿಯೆ? ಎದ್ದೇಳುವಂತ ಕ್ರಿಯೆಯೇ ನಿನ್ನ ನಂಬಿಕೆಗೆ ಜೀವ ತರ್ತದೆ. ಆ ಜೀವ ಯೇಸುವಿನ ಬಾಗಿಲನ್ನ ತಟ್ತದೆ. ಆ ಯೇಸುವಿನ ಬಾಗಿಲು ತಟ್ಟಿದಾಗ ಯೇಸು ನಿನಗೆ ಸಮಸ್ತವನ್ನು ಮಾಡಲಿಕ್ಕೆ ಸಮರ್ಥನಾಗಿದ್ದಾನೆ. ಇದನ್ನ ಮಾತ್ರ ನೀನು ಮರಿಲೇಬೇಡ. ಧೈರ್ಯದಿಂದಿರು, ಹೆಮ್ಮೆಯಿಂದಿರು. ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು. ಆಮೇನ್.